ಆನೇಕಲ್ ತಾಲೂಕಿನ ಬಾಳಗಾರನಹಳ್ಳಿ ಗ್ರಾಮದ ಆಟದ ಮೈದಾನದಲ್ಲಿ ಬಂಡಾಪುರ ಎಸ್ಎಸ್ಪಿ ಬ್ರದರ್ಸ್ ವತಿಯಿಂದ ಮೊದಲನೇ ವರ್ಷದ ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಉಸ್ಕೂರು ಮದ್ದೂರಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿ, ಕ್ರೀಡೆಯು ಯುವಕರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ತಂಡದ ಮನೋಭಾವವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಆಟದಲ್ಲಿ ಸೋತರೂ ಸಹ ಕ್ರೀಡಾಪಟುಗಳು ಧೃತಿಗೆಡದೆ ಮುನ್ನುಗ್ಗಿ ಗೆಲುವು ಮುಂದಿನ ದಿನಗಳಲ್ಲಿ ತಮಗೆ ಸಿಗುತ್ತದೆ ಎಂದು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದರು. ಇನ್ನು ಪಂದ್ಯಾವಳಿಯಲ್ಲಿ ವಿವಿಧ ಗ್ರಾಮಗಳ ತಂಡಗಳ ಆಟಗಾರರು ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿದ ದೃಶ್ಯ ಕಂಡುಬಂತು. ಇನ್ನು ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ಸಂಜಯ್ ಸಾಗರ್ ಪವನ್ ಕ್ರೀಡಾಕೂಟವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಸುಬ್ರಹ್ಮಣಿ, ಚಂದಾಪುರ ಸರ್ಕಲ್ ವೆಂಕಿ, ಹಾರೋಹಳ್ಳಿ ವೇಣು, ಗೋಳಿಮಂಗಲ ನಾಗೇಶ್, ಬಾಳಗಾರನಹಳ್ಳಿ ರಾಮು, ಕೊತ್ತೂರು ಮಂಜುನಾಥ್, ರಾಮು, ಮೋಹನ್ ಮೊದಲಾದವರು ಭಾಗವಹಿಸಿದರು. ನಮ್ಮೆಲ್ಲರ ಪ್ರೀತಿಯ ಉಸ್ಕೂರು ಮದ್ದೂರಣ್ಣವರು ಕಾಣಿಸಿದರೆ ಅವರಿಗೆ ಉತ್ತಮ ಹೊಡೆತಕ್ಕೆ ಹರ್ಷವರಿಂದ ಉತ್ತಮ ಕ್ಷೇತ್ರ ರಕ್ಷಣೆ ಕಾರ್ಯರೂಪಕ್ಕೆ ನಮ್ಮ ಎಸ್ಎಸ್ಪಿ ಬ್ರದರ್ಸ್ಗಳಿಗೆ ಎಲ್ಲ ಎಸ್ಎಸ್ಪಿ ಬ್ರದರ್ಸ್ ವತಿಯಿಂದ ಬಂಡಾಪುರ ಗ್ರಾಮಸ್ಥರು ನಮ್ಮ ಕ್ರಿಕೆಟ್ ಟೂರ್ನಮೆಂಟನ್ನು ಬಳಗಾರನಹಳ್ಳಿ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದಾರೆ. ಈಗಾಗಲೇ 30 ತಂಡಗಳು ಬಂದಿದೆ. ಒಂದು ವಾರಕ್ಕೆ ಮುಗಿಸ್ಬೇಕು ಅಂದ್ಕೊಂಡಿದ್ರು, ಆಗಲಿಲ್ಲ. ನೆಕ್ಸ್ಟ್ ಮುಂದಿನ ವಾರವನ್ನು ಕ್ರಿಕೆಟ್ ಪ್ರಾರಂಭ ಮಾಡಿ ಅಂತ್ಯಗೊಳಿಸ್ತಾ ಇದ್ದಾರೆ. ಕ್ರಿಕೆಟ್ಟು ಆಟಗಾರರಿಗೆ ಒಳ್ಳೆಯ ರೀತಿಯಲ್ಲಿ ಕ್ರಿಕೆಟ್ ಆಡಲಿ ಅಂತ ನಾನು ಹಾರೈಸ್ತೀನಿ. ಸರ್, ನೀವೇನು ಭವಿಷ್ಯ ನೋಡಿದ್ರಿ, ಡಿ ಕೆ ಶಿವಕುಮಾರ್ CM ಆಗ್ತಾರೆ, ಉಸ್ಕೂರು ಮದ್ದೂರಣ್ಣವರು ಬಂದರೆ ಈಗ ಆಗಿದ್ದಾರೆ ಸರ್, ಏನು ಹೇಳಕ್ಕೆ ಬಯಸ್ತೀರಾ? ನಾವು 4 ತಿಂಗಳು ಒಳಗೆ ಹೇಳಿದ್ದೆ. ನಾನು 2 ತಿಂಗಳು 20 ದಿನಕ್ಕೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಮದ್ದೂರಮ್ಮ ಸನ್ನಿಧಿಗೆ ಬಂದು ಹೋದಾದ ಮೇಲೆ 2 ತಿಂಗಳು 20 ದಿನಕ್ಕೆ ಮುಖ್ಯಮಂತ್ರಿ ಆದರು. ಅದೊಂದು ಸಂತೋಷ ಇದೆ ನಮಗೆ. ಆ ತಾಯಿ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ನಾನು ಹಾರೈಸ್ತೀನಿ. 2028ಗೆ ಆನೇಕಲ್ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗ್ಬೋದಾ, ಇಲ್ಲ ರಿಸಲ್ಟ್ ಯಾವ ರೀತಿ ಇರ್ತದೆ ಸರ್? ಹಾಗಾದರೆ 2028 ಇನ್ನೂ 2 ವರ್ಷ ಐತೆ, ಈಗಲೇ ಹೇಳೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ದಿನ ಕಳೆದ ಮೇಲೆ ಹೇಳ್ಬೋದು. ಯಾಕಂದರೆ ಬದಲಾವಣೆಗಳು ಆಗ್ತಾ ಇರ್ತವೆ, ಕೆಲವು ಬದಲಾವಣೆಗಳು ಮಾರ್ಪಾಡು ಆಗ್ತಾ ಇರ್ತವೆ. ಈಗಲೇ ಅದ್ರದ್ದು ಭವಿಷ್ಯ ಹೇಳೋಕ್ಕಾಗಲ್ಲ. ಹತ್ರ ಬಂದಾಗ ಬೇಕಾದ್ರೆ ಕೇಳಿ, ನಾವು ಇಷ್ಟೇ ಒಟ್ಟಲ್ಲಿ ಗೆಲ್ತಾರೆ ಸೋಲ್ತಾರೆ ಬೇಕಾದ್ರೆ ನಾನು ಮತ್ತೆ ಇನ್ನೊಂದು ಸಾರಿ ನಿಮ್ಗೆ ಹೇಳ್ತೀನಿ. ಹಾಗಾಗಲೇ ನೀನು 3 ಸಾರಿ ಕೇಳಿದ್ದೀಯಾ, 3 ಸಾರಿ ನಾನು ಹಿಡ್ದಂಗೆ ಆಗಿದೆ, 4ನೇ ಸಾರಿ ನೀವು ಕೇಳು ಹೇಳ್ತೀನಿ ನಾನು. ರಾಜಕೀಯ ಗರಿಗಿದೆ ಸರ್,
ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇಲ್ಲಿ ಏನು ಇಕ್ಕಿತ MLA ಹಿಡಿಬೇಕು ಇಕ್ಕಿತ ಅಂತ ಪ್ರಯತ್ನ ಸಾಕಷ್ಟು ನಡೀತಾ ಇದೆ. ಇನ್ನೂ ಅಂಥ ಬದಲಾವಣೆಗಳು ಏನು ಕಾಣಿಸ್ತಿಲ್ಲ ತಾಲೂಕಲ್ಲಿ. ಅವ್ರದ್ದು ಸಂಘಟನೆ ಅವ್ರು ಮಾಡ್ತಾಯಿದ್ದಾರೆ, ನಮ್ಮ ಸಂಘಟನೆ ನಾವು ಮಾಡ್ತಾಯಿದ್ದೀವಿ, ಕಾಂಗ್ರೆಸ್ ಅವ್ರು ಮಾಡ್ತಾಯಿದ್ದೀವಿ. ಈಗಲೇ ಭವಿಷ್ಯನ ಹೇಳೋಕ್ಕಾಗಲ್ಲ ಯಾರು ಗೆಲ್ತಾರೆ ಸೋಲ್ತಾರೆ ಅಂತ. ಅವರಲ್ಲಿ ತೀರ್ಮಾನ ಆಗಬೇಕು. ಇಂಥ ಅಭ್ಯರ್ಥಿ ಅಂದಾಗ ಫೈಟ್ ಕೊಡ್ತಾರಾ ಇಲ್ಲ ಹತ್ರಕ್ಕೆ ಬರ್ತಾರಾ ಹೇಳ್ಬೋದು. ಈಗೆಲ್ಲ ಸಾಮಾನ್ಯವಾಗಿ ಜನ ಎಲ್ಲ ತೀರ್ಮಾನ ಮಾಡ್ತಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತಾರೆ ರಾಜಕೀಯ ಚಿತ್ರಣ ಈಗ ನಮ್ಮ ತಾಲೂಕದ ಹೆಂಗೆ ನಡೀತದೆ ಏನಂತ ಗೊತ್ತಾಗ್ಬಿಡ್ತದೆ. ಸೋಲು ಗೆಲುವು ಜನಕ್ಕೆ ಗೊತ್ತಾಗ್ಬಿಡ್ತದೆ. ಅದರಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೋದು, ಈಗ ಹೇಳೋಕ್ಕಾಗಲ್ಲ. DK ಶಿವಕುಮಾರ್ 2 ವರ್ಷ ಪೂರ್ಣಗೊಳಿಸ್ತಾರೆ ಸರ್ ಹಾಗಾದ್ರೆ? ಮಾಡ್ತಾರೆ, 2 ವರ್ಷ ಮಾಡ್ತಾರೆ, ಏನು ಅದರಲ್ಲಿ ಸಂದೇಹನೇ ಇಲ್ಲ. ಈಗ ಮೊನ್ನೆ ನೋಡಿದ್ರಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆ ಯಾವ ಥರ ಮಾಡಿದ್ರಂತ ಮಾಡ್ತಾರೆ. ಅವ್ರೇನು ಮಾಡೋದು ತೋರಿಸ್ಕೊಳೋದಿಲ್ಲ, ಮಾಡಾದ್ಮೇಲೆ ಹೇಳ್ತಾರೆ ಅವರು. ಎಲೆಕ್ಷನ್ ಇದೇ ರೀತಿ ಅಂತ ಮಾಡಿದ್ರೆ ಪೈಲೂರು ಆಗ್ತಾಯಿದ್ರು, ಹೇಳಿಲ್ಲ ಅವರು. ಗೆದ್ದಾದಮೇಲೆ ಅವ್ರ ಕೆಪಾಸಿಟಿ ಏನು, ಅವ್ರ ಟೆಕ್ನಿಕ್ ಏನು ಅಂತ ಅವ್ರು ತೋರಿಸಿದ್ದಾರೆ, ಪೂರೈಸ್ತಾರೆ, ಅದರಲ್ಲೇನು ಸಂದೇಹನೇ ಇಲ್ಲ. ಇವತ್ತು ಬಳಗಾರನಹಳ್ಳಿ ಆಟದ ಮೈದಾನದಲ್ಲಿ ಬಂಡಾಪುರದ ಗ್ರಾಮಕ್ಕೆ ಸೇರಿದ SSB ಬ್ರದರ್ಸ್ ಅವರು ಆಯೋಜನೆ ಮಾಡಿದಂಥ ಈ ಕ್ರಿಕೆಟ್ ಪಂದ್ಯಾವಳಿಗೆ ನಮ್ಮನ್ನು ಆಹ್ವಾನ ನೀಡಿದಲ್ಲಿ ಅವರೆಲ್ಲರಿಗೂ SSB ಬ್ರದರ್ಸ್ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಈ ಥರ ಕ್ರೀಡೆಗಳು ಇವರು ಇನ್ನೂ ಹೆಚ್ಚೆಚ್ಚಿಗೆ ಆಯೋಜನೆ ಮಾಡಬೇಕಂತ ಅವ್ರಿಗೆ ವಿಶ್ವಾಸ ತಿಳಿಸ್ತಾ ಇದ್ದೀವಿ ನಾವು. ಅದೇ ರೀತಿ ಇದು ಒಳ್ಳೆಯ ಒಂದು ಸ್ಪೋರ್ಟಿವ್ ಇನಿಷಿಯೇಟಿವ್ ಇದು. ಅವ್ರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ಕೊಳ್ತೇವೆ. ಗ್ರಾಮದಲ್ಲಿ SSP ಬ್ರದರ್ಸ್ ಆಯೋಜನೆ ಮಾಡಿರ್ತಕ್ಕಂತಹ ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಕ್ರಿಕೆಟ್ ಟೂರ್ನಿಯನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ತಾಲೂಕಿನ ಯುವ ನಾಯಕರಾದಂಥ ಉಸ್ಕೂರು ಮುದ್ರಣ್ಣವರು, ಅದೇ ರೀತಿ ಹೊಸೂರು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಕುತ್ತೂರು ನಮ್ಮ ಸಹೋದರ ಮಂಜುನಾಥ್ ಬ್ರದರ್ಸ್ ಆ್ಯಂಡ್ ನಮ್ಮ ಸರ್ಕಲ್ ವೆಂಕಿ, ಬಳಗಾರನಹಳ್ಳಿ ರಾಮು, ಆರೋಳಿ ವೇಣು, ಇನ್ನೂ ಅನೇಕ ಸ್ನೇಹಿತರು ಎಲ್ಲ ಭಾಗವಹಿಸಿ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಸಹ ಭಾಗವಹಿಸಿ ಅವರಿಗೆ ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿಬಿಟ್ಟು ಬಂದಿದ್ದೇವೆ. ವಿಶೇಷವಾಗಿ ನಮ್ಮ ಮುದ್ರಣ್ಣವರು ಎಲ್ಲ ರೀತಿ ಪ್ರೋತ್ಸಾಹ ಮಾಡ್ತಾರೆ ಅಂತ ನಿಮಗೂ ಗೊತ್ತು. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಮುದ್ರಣ್ಣವ್ರಿಗೆ. ಥ್ಯಾಂಕ್ ಯು.